ಮಳೆಯ ಆರ್ಭಟ ಕಡಿಮೆಯಾಗಿದೆ. ಆದರೆ ತುಂಗಾ ನದಿಗೆ ಬರೋಬ್ಬರಿ 85,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದ್ದು, ನ್ಯೂ ಮಂಡ್ಯ ಬಳಿ ತೀರ್ಥಹಳ್ಳಿ ರಸ್ತೆಯ ಮೇಲೆ ನದಿ ನೀರು ಹರಿದಿದೆ. ಮಲೆನಾಡಿನಾದ್ಯಂತ ಪುಷ್ಯ ಮಳೆಯ ಆರ್ಭಟ ಹೆಚ್ಚಾಗಿದೆ. ತುಂಗಾ ನದಿಗೆ ಜಲಾನಯನ ಪ್ರದೇಶಗಳಲ್ಲಿ ಕಳೆದ 24 ಗಂಟೆಗಳಲ್ಲಿ ಉತ್ತಮ ಮಳೆಯಾಗಿರೋದ್ರಿಂದ ಭಾರಿ ಪ್ರಮಾಣದಲ್ಲಿ ಜಲಾಶಯಕ್ಕೆ ನೀರು ಹರಿದು ಬರ್ತಾ ಇದೆ. ಜಲಾನಯನ ಪ್ರದೇಶಗಳಾದ ಶೃಂಗೇರಿಯಲ್ಲಿ 164 ಮಿಲಿಮೀಟರ್, ಕಿಗ್ಗಾದಲ್ಲಿ 220 ಮಿಲಿಮೀಟರ್, ಹರಿಹರಪುರದಲ್ಲಿ 118 ಮಿಲಿಮೀಟರ್, ತೀರ್ಥಹಳ್ಳಿಯಲ್ಲಿ 120 ಮಿಲಿಮೀಟರ್, ಕೊಪ್ಪದಲ್ಲಿ 97 ಮಿಲಿಮೀಟರ್ ಮಳೆ ದಾಖಲಾಗಿದೆ. ಇದರ ಪರಿಣಾಮವಾಗಿ ಶಿವಮೊಗ್ಗದಲ್ಲಿ ತುಂಗೆಗೆ 85,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಅಷ್ಟೇ ಪ್ರಮಾಣದ ನೀರನ್ನ ತುಂಗಾ ಜಲಾಶಯದಿಂದ ಬಿಡಲಾಗ್ತಾ ಇದ್ದು, ಹೈವೇ ರಸ್ತೆಗೂ ನೀರು ಬಂದಿದೆ. ಹಳೆ ಮಂಡ್ಯದಲ್ಲಿ ನೀರು ತೀರ್ಥಹಳ್ಳಿ ರಸ್ತೆ ಮೇಲೆ ಹರಿದಿದೆ. ಲಕ್ಷ್ಮೀಪುರದಲ್ಲಿ ಅಡಿಕೆ ತೋಟಗಳಿಗೆ ನೀರು ನುಗ್ಗಿದೆ. ಕೆಲ ಗದ್ದೆಗಳು ಕೂಡ ನೀರಿನಿಂದ ಆವೃತವಾಗಿವೆ. ಇನ್ನು ಮತ್ತೂರು ಬಳಿ ಸೇತುವೆಗೆ ಟಚ್ ಆಗುವ ಮಟ್ಟಕ್ಕೆ ತುಂಗೆ ಹರಿತಾ ಇದ್ದಾಳೆ. ಪರಿಸ್ಥಿತಿ ಇದೇ ರೀತಿ ಮುಂದುವರೆದ್ರೆ ಶಿವಮೊಗ್ಗ ನಗರದಲ್ಲಿ ಪ್ರವಾಹ ಪರಿಸ್ಥಿತಿ ಉದ್ಭವಿಸುವಂತ ಸಾಧ್ಯತೆಗಳು ಹೆಚ್ಚಾಗಿವೆ. ಮತ್ತೂರು ಶಿವಮೊಗ್ಗ ಸಂಪರ್ಕ ಕಟ್ಟಾಗಿದೆ. ಕಡೇಕಲ್, ಕುಸ್ಕೂರು, ಸಿದ್ದರಹಳ್ಳಿ ಸಂಪರ್ಕ ಕೂಡ ಕಟ್ಟಾಗಿದ್ದು, ಅಡಿಕೆ ತೋಟಗಳಿಗೆ ನುಗ್ಗಿದ ತುಂಗಾ ನೀರು ಮನೆಗಳಿಗೂ ತೆರಳೋದಕ್ಕೂ ಗ್ರಾಮಸ್ಥರು ಪರದಾಡುವಂತಾಗಿದೆ. ಮುಳುಗ್ತಿದೆ ಗಾಡಿ ಮುಳುಗ್ತಿದೆ, ಹೋಗ್ಬೇಡ್ರಿ. ಬರ್ತೀನಿ. ಕೊಡ್ತೀನಿ ಸರ್. ತುಂಗಾ ನದಿಯ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಪ್ರಮಾಣದಲ್ಲಿ ಮಳೆಯಾಗ್ತಾ ಇರೋದ್ರಿಂದ ತುಂಗಾ ನದಿ ಅಪಾಯದ ಮಟ್ಟದಲ್ಲಿ ಹರಿತಾ ಇದೆ. ತುಂಗಾ ಜಲಾಶಯಕ್ಕೆ ಬರೋಬ್ಬರಿ 85,000 ಕ್ಯೂಸೆಕ್ ಒಳಹರಿವು ಹರಿದು ಬರ್ತಾ ಇದ್ದು, ಅಷ್ಟೇ ಪ್ರಮಾಣದ ನೀರನ್ನ ಜಲಾಶಯದಿಂದ ಹೊರಬಿಡಲಾಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ತುಂಗಾ ಜಲಾಶಯ ಭರ್ತಿಯಾಗಿದ್ದು, ಭಾರಿ ಪ್ರಮಾಣದಲ್ಲಿ ಜಲಾಶಯದಿಂದ ನೀರನ್ನ ಹೊರಬಿಡ್ತಾ ಇರೋದ್ರಿಂದ ಇದೀಗ ಮತ್ತೂರು ಹೊಸಳ್ಳಿ ಭಾಗದಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ.
ತೋಟಗಳಿಗೆ ನೀರು ನುಗ್ಗಿದೆ, ರಸ್ತೆಗಳೆಲ್ಲವೂ ಕೂಡ ಜಲಾವೃತವಾಗಿದೆ. ಈ ಹಿನ್ನೆಲೆಯಲ್ಲಿ ಮತ್ತೂರು ಮತ್ತು ಶಿವಮೊಗ್ಗವನ್ನ ಸಂಪರ್ಕಿಸುವಂತಹ ರಸ್ತೆ ಸಂಪರ್ಕ ಕಡಿತವಾಗಿದೆ. ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು ತುಂಗೆಯ ಆರ್ಭಟ ಯಾವ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ ಅನ್ನುವಂಥದ್ದು. ಕಳೆದ ವರ್ಷ ಬರಗಾಲದಿಂದ ಬಣಗುಡ್ತಾ ಇದ್ದಂತ ನದಿಗಳು ಈ ವರ್ಷ ದೊಡ್ಡ ಮಟ್ಟದಲ್ಲಿ ಹರಿತಾ ಇದ್ದಾವೆ, ರಭಸವಾಗಿ ಹರಿತಾ ಇದ್ದಾವೆ. ಈಗ ನಾವು ದೃಶ್ಯದಲ್ಲಿ ನೋಡ್ತಾ ಇರುವಂತದ್ದು ಮತ್ತೂರು ಮತ್ತು ಶಿವಮೊಗ್ಗವನ್ನ ಸಂಪರ್ಕ ಮಾಡುವಂತ ರಸ್ತೆಯ ದೃಶ್ಯ. ಈ ರಸ್ತೆಯಲ್ಲಿ ಈಗಾಗಲೇ ಭಾರಿ ಪ್ರಮಾಣದಲ್ಲಿ ನೀರು ಬರ್ತಾ ಇರೋದ್ರಿಂದ ಸಂಪರ್ಕವನ್ನ ಕಡಿತ ಮಾಡಲಾಗಿದೆ. ಜನಸಾಮಾನ್ಯರಿಗೆ ಓಡಾಟ ಮಾಡೋದಕ್ಕೆ ಕಷ್ಟವಾಗ್ತಾ ಇದೆ. ಇನ್ನು ಶಿವಮೊಗ್ಗ ಮತ್ತು ತೀರ್ಥಹಳ್ಳಿಯ ಹೆದ್ದಾರಿಯಲ್ಲೂ ಕೂಡ ರಸ್ತೆ ಮೇಲೆ ನೀರು ಬಂದಿದೆ. ಅಕ್ಕಪಕ್ಕದ ತೋಟಗಳಿಗೆ ನೀರು ನುಗ್ಗಿದೆ. ಗದ್ದೆಗಳು ಕೂಡ ಜಲಾವೃತವಾಗಿರುವಂತಹ ಘಟನೆ ಇದೀಗ ನಡೆದಿದೆ. ತೀರ್ಥಹಳ್ಳಿ, ಶೃಂಗೇರಿ, ಕಿಗ್ಗಾ ಭಾಗದಲ್ಲಿ ದಾಖಲೆ ಪ್ರಮಾಣದಲ್ಲಿ ಮಳೆ ಸುರಿತಾ ಇರೋದ್ರಿಂದ ತುಂಗಾ ನದಿ ಅಪಾಯದ ಮಟ್ಟದಲ್ಲಿ ಹರಿತಾ ಇದೆ. ಆ ಹಿನ್ನೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಜಲಾಶಯದಿಂದ ನೀರನ್ನು ಹೊರಬಿಡಲಾಗ್ತಾ ಇರೋದ್ರಿಂದ ಶಿವಮೊಗ್ಗ ನಗರದಲ್ಲೂ ಕೂಡ ಇದೀಗ ಪ್ರವಾಹದ ಭೀತಿ ಎದುರಾಗಿದೆ. 2019ರಲ್ಲಿ ಉದ್ಭವಿಸಿದಂತ ಘಟನೆ ಮತ್ತೆ ಮರುಕಳಿಸುತ್ತಾ ಅನ್ನುವಂತ ಆತಂಕ ಮಲೆನಾಡಿಗರನ್ನ ಕಾಡ್ತಾ ಇದೆ. ಈ ವರ್ಷ ಏನ್ ಮಳೆನ ನಾವು ನೋಡ್ತಾ ಇದ್ದೀವೋ ಅದೇ ರೀತಿಯಾದಂತಹ ಮಳೆ 2019ರಲ್ಲೂ ಕೂಡ ಬಂದಿತ್ತು. ಭಾರಿ ಪ್ರಮಾಣದಲ್ಲಿ ಮಳೆ ಸುರಿದಿದ್ರಿಂದ ತುಂಗಾ ಜಲಾಶಯಕ್ಕೆ ಬರೋಬ್ಬರಿ 1 ಲಕ್ಷ ಕ್ಯೂಸೆಕ್ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬಂದಿದ್ರಿಂದ ತುಂಗಾ ಜಲಾಶಯದಿಂದ 1,15,000 ಕ್ಯೂಸೆಕ್ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನ ಹೊರಬಿಡಲಾಗಿತ್ತು. ಇದರ ಪರಿಣಾಮ ಶಿವಮೊಗ್ಗ ನಗರದಲ್ಲಿ ಪ್ರವಾಹ ಪರಿಸ್ಥಿತಿ ಉದ್ಭವಿಸಿತು. 10ಕ್ಕೂ ಹೆಚ್ಚು ವಾರ್ಡ್ಗಳಿಗೆ ನೀರು ನುಗ್ಗಿ 10 ರಿಂದ 15 ಅಡಿಗಳಷ್ಟು ನೀರು ನಿಂತುಕೊಂಡು ಶಿವಮೊಗ್ಗ ನಗರದ ಜನರು ಪ್ರವಾಹಕ್ಕೆ ಒಳಗಾಗಿದ್ರು. ಅದೇ ಪರಿಸ್ಥಿತಿ ಈ ಬಾರಿಯೂ ಉದ್ಭವಿಸುತ್ತಾ ಅನ್ನುವಂತ ಆತಂಕ ಮಲೆನಾಡಿಗರನ್ನ ಕಾಡ್ತಾ ಇದೆ. ಯಾಕಂದ್ರೆ ತೀರ್ಥಹಳ್ಳಿ, ಶೃಂಗೇರಿ ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಗೆ ತುಂಗಾ ನದಿ ಯಮ ಸ್ವರೂಪಿಯಂತೆ ಹರಿತಾ ಇದ್ದಾಳೆ. ಆ ಹಿನ್ನೆಲೆಯಲ್ಲಿ ಜಲಾಶಯಕ್ಕೂ ಭಾರಿ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರೋದ್ರಿಂದ ಈಗಾಗಲೇ 85,000 ಕ್ಯೂಸೆಕ್ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಜಲಾಶಯದಿಂದ ಹೊರಬಿಡಲಾಗ್ತಾ ಇದೆ. ಅದರ ಪರಿಣಾಮ ಶಿವಮೊಗ್ಗ, ಮತ್ತೂರು ಭಾಗದಲ್ಲಿ ಈಗಾಗಲೇ ರಸ್ತೆ ಮುಳುಗಡೆಯಾಗಿದ್ದಾವೆ. ಇನ್ನು ಶಿವಮೊಗ್ಗ ನಗರದಲ್ಲೂ ಕೂಡ ತುಂಗೆ ಮೈದುಂಬಿ ಹರಿತಾ ಇರೋದ್ರಿಂದ ಇದೇ ಪ್ರಮಾಣದಲ್ಲಿ ಮಳೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಶಿವಮೊಗ್ಗ ನಗರದಲ್ಲೂ ಪ್ರವಾಹ ಕಾಣಿಸಿಕೊಳ್ಳುವ ಭೀತಿ ಎದುರಾಗಿದೆ.